ಹಲೋ ವೀಕ್ಷಕರೇ, ಪ್ರಿಯಾ ಸುಜಿ ಚಾನಲ್ಗೆ ಸ್ವಾಗತ. ನಾನಿವತ್ತು ರವೆಯಿಂದ ಮಾಡಬಹುದಾದಂತಹ 3 ವಿಶೇಷ ಆರೋಗ್ಯಕರ ತಿಂಡಿಗಳನ್ನ ನಾನು ತೋರಿಸ್ತಾ ಇದ್ದೀನಿ. ಅದರಲ್ಲಿ ಮೊದಲನೇ ತಿಂಡಿ ರವೆ ರೊಟ್ಟಿ ರೆಸಿಪಿಯನ್ನು ತೋರಿಸ್ತಾ ಇದ್ದೀನಿ. ಈ ರವೆ ರೊಟ್ಟಿ ತುಂಬಾ ಗರಿಗರಿಯಾಗಿ ತುಂಬಾ ಚೆನ್ನಾಗಿರುತ್ತೆ. ಒಂಥರ ಯೂನಿಕ್ ರೆಸಿಪಿ ಅಂತಲೇ ಹೇಳ್ಬೋದು. ಮಾಡೋದು ಕೂಡ ತುಂಬಾ ಸುಲಭ ಮತ್ತು ಸಿಂಪಲ್ ಕೂಡ. ಬನ್ನಿ ಇದನ್ನು ಯಾವ ರೀತಿ ಮಾಡಬೇಕು, ಇದಕ್ಕೆ ಏನೆಲ್ಲ ಸಾಮಗ್ರಿಗಳನ್ನ ಹಾಕಬೇಕಂತ ನಾವು ನೋಡ್ಕೊಳ್ಳೋಣ. ಮೊದಲಿಗೆ ನಾನೊಂದು ಕಡಾಯಿನ ತಗೊಳ್ಬೇಕಾಗುತ್ತೆ. ಈ ಕಡಾಯಿಗೆ ನಾನೀಗ ಒಂದು 2-3 ಚಮಚದಷ್ಟು ಎಣ್ಣೆಯನ್ನು ಹಾಕ್ಕೊಳ್ಬೇಕು. ಎಣ್ಣೆ ಕಾದ್ಮೇಲೆ ಸ್ವಲ್ಪ ಜೀರಿಗೆಯನ್ನು ಹಾಕ್ಕೊಳ್ಳೋಣ. ಒಂದು ಅರ್ಧ ಚಮಚದಷ್ಟು ಜೀರಿಗೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಒಂದು 2 ಹಸಿಮೆಣಸಿನ್ಕಾಯಿನ ಸಣ್ಣದಾಗಿ ಹೆಚ್ಚಿ ಹಾಕೊಂಡಿದ್ದೀನಿ. ಒಂದು ಮೀಡಿಯಂ ಸೈಜ್ ಈರುಳ್ಳಿಯನ್ನು ಸಣ್ಣದಾಗಿ ಕತ್ತರಿಸಿ ಹಾಕ್ಕೊಳ್ತಾ ಇದ್ದೀನಿ. ಈಗ ಈ ಮೂರನ್ನು ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಹೋಗೋಣ. ಒಂದು 2-3 ನಿಮಿಷಗಳ ಕಾಲ ನಾವು ಚೆನ್ನಾಗಿ ಫ್ರೈ ಮಾಡ್ತಾ ಹೋಗಬೇಕಾಗುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಳ್ತೀನಿ. ಫ್ರೈ ಮಾಡುವಾಗಲೇ ಉಪ್ಪನ್ನ ಹಾಕೊಂಡು ಫ್ರೈ ಮಾಡಿದ್ರೆ ಬೇಗನೆ ಫ್ರೈ ಆಗುತ್ತೆ. ಈಗ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ. ಈಗ ನಾನೀಗ ಇದೇ ಕಪ್ನಲ್ಲಿ ನಾನು 1 ಕಪ್ಪಷ್ಟು ರವೆ ತಗೊಂಡಿದ್ದೀನಿ. ಹಾಗಾಗಿ ಇದೇ ಸೈಜಿನ ಕಪ್ನಿಂದ ನಾನು 1.5 ಕಪ್ನಷ್ಟು ನಾನು ನೀರನ್ನು ಹಾಕೊಳ್ತಾ ಇದ್ದೀನಿ. ನಾನು ಯಾವ ಕಪ್ಪಿನ ರವೆ ತಗೊಂಡಿರ್ತೀವಲ್ಲ ಅದೇ ಸೈಜಿನ ಕಪ್ನಿಂದ ನಾವು 1.5 ಕಪ್ಪಷ್ಟು ನೀರನ್ನು ಹಾಕೊಳ್ಬೇಕು. 1 ಕಪ್ ರವೆಗೆ 1.5 ಕಪ್ ನೀರು. ಈಗ ನೀರು ಕುದಿಯೋವರೆಗೂ ನಾವು ವೇಟ್ ಮಾಡಬೇಕು. ಒಂದ್ಸಲ ನೀರು ಕುದಿಯೋದಕ್ಕೆ ಸ್ಟಾರ್ಟ್ ಆಗಿದ ತಕ್ಷಣ ನಾವು ಇದಕ್ಕೆ ಒಂದು ಅರ್ಧ ಕಪ್ ಅಥವಾ 1 ಕಪ್ಪಷ್ಟು ನಾವು ಸಬ್ಬಸಿಗೆ ಸೊಪ್ಪನ್ನು ಸಣ್ಣದಾಗಿ ಹೆಚ್ಚಿ ಹಾಕ್ಕೊಳ್ಳೋಣ. ಸಣ್ಣದಾಗಿ ಹೆಚ್ಚಿರೋ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ಕೊಳ್ಳೋಣ. ನಾವು ಸಬ್ಬಸಿಗೆ ಸೊಪ್ಪನ್ನು ಹೆಚ್ಚೊತ್ತು ಬೇಯಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಯಾಕೆಂದರೆ ಮತ್ತೆ ರೊಟ್ಟಿ ಬೇಯಿಸುವಾಗಲೂ ನಾವು ಬೇಯಿಸ್ಕೊಳ್ತೀವಲ್ಲ, ಹಾಗಾಗಿ 1 ನಿಮಿಷ ಅಥವಾ 2 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು. ಈಗ ಇದು 1 ನಿಮಿಷ ಬೆಂದ ಮೇಲೆ ಇದಕ್ಕೆ ನಾನು ರವೆಯನ್ನು ಹಾಕೊಳ್ತೀನಿ. ನಾನು ಚಿರೋಟಿ ರವೆಯನ್ನು ತಗೊಂಡಿದ್ದೀನಿ. ಇದನ್ನು ಹುರಿದಿಲ್ಲ, ಚಿರೋಟಿ ರವೆನ ನಾನು ಇದರೊಳಗಡೆ ಹಾಕ್ಕೊಂಡಿದ್ದೀನಿ. ಗ್ಯಾಸ್ ಫ್ಲೇಮ್ನ ಸಣ್ಣ ಮಾಡಿ ನಾವು ರವೆ ಹಾಕ್ಕೊಳ್ಬೇಕು. ಈಗ ನಾವು ಈ ರೀತಿಯಾಗಿ ತಿರುಗಬೇಕಾದ್ರೆ ನಾವು ಗ್ಯಾಸ್ ಫ್ಲೇಮ್ನ ಆಫ್ ಕೂಡ ಮಾಡಿರ್ಬೋದು. ನಾವು ಚಪಾತಿ ಲಟ್ಸೋ ಲಟ್ಟಣಿಗೆಯಿಂದ ಈ ರೀತಿಯಾಗಿ ತಿರುಗೋದಕ್ಕೆ ಸ್ಟಾರ್ಟ್ ಮಾಡಬೇಕು. 1-2 ನಿಮಿಷ ತಿರುವಿದ್ರೆ ಸಾಕು. ನೀವು ಮುದ್ದೆ ಮಾಡುವಾಗ ಯಾವ ರೀತಿಯಾಗಿ ತಿರುವುತ್ತೀರಲ್ಲ ಆ ಥರ ತಿರುವಿದ್ರೆ ಸಾಕು. ನೋಡಿ, ಈಗ ಇದು ತಿರುವಿ ಆಗಿದೆ. ಇದನ್ನ ಪೂರ್ತಿಯಾಗಿ ತಣ್ಣಗಾಗೋದಕ್ಕೆ ಬಿಟ್ಬಿಡೋಣ. ಈಗ ಹಿಟ್ಟು ಪೂರ್ತಿಯಾಗಿ ತಣ್ಣಗಾಗಿದೆ. ನಾನು ನಾದ್ಕೊಳ್ತಾ ಇದ್ದೀನಿ. ಸ್ವಲ್ಪ ಉಗುರು ಬಿಚ್ಚಿಗಿದ್ರು ಕೂಡ ನಡೆಯುತ್ತೆ. ಕೈಗೆ ಸ್ವಲ್ಪ ಎಣ್ಣೆಯನ್ನು ಹಚ್ಕೊಂಡು ನೀವು ನಾದ್ಕೊಳ್ತಾ ಹೋಗಿ. ನೀವು ಕರೆಕ್ಟಾಗಿ 1 ಕಪ್ ರವೆಗೆ 1.5 ಕಪ್ ನೀರು ಹಾಕಿದರೆ ಕರೆಕ್ಟಾಗಿ ಈ ಹದಕ್ಕೇನೆ ಬಂದ್ಬಿಡುತ್ತೆ. ಒಂದು 2-3 ನಿಮಿಷದಲ್ಲೇ ನೀವು ಹಿಟ್ಟನ್ನು ನಾದ್ಕೊಂಡು ಬಿಡ್ಬೋದು. ನೋಡಿ, ಹಿಟ್ಟು ನಾದಿ ಆಗಿದೆ, ಎಷ್ಟು ಸಾಫ್ಟಾಗಿ ಆಗಿದೆ. ಹಿಟ್ಟು ನಾದಿದ್ಮೇಲೆ ಈ ಹದಕ್ಕೆ ಬಂದರೆ ಸಾಕು ನಮಗೆ ರೊಟ್ಟಿ ಮಾಡೋದಕ್ಕೆ. ಈಗ ರೊಟ್ಟಿ ಮಾಡೋದಕ್ಕೆ ನಮ್ಮ ರವೆ ಹಿಟ್ಟು ರೆಡಿಯಾಗಿದೆ. ಈಗ ನಾನು ರೊಟ್ಟಿ ಮಾಡೋದಕ್ಕೆ ನಾನೊಂದು ಬಟರ್ ಪೇಪರ್ನ ತಗೊಂಡಿದ್ದೀನಿ. ನೀವು ಹೋಳಿಗೆ ಯಾವುದ್ರಲ್ಲಿ ಮಾಡ್ತಿರಲ್ಲ, ನೀವು ಪ್ಲಾಸ್ಟಿಕ್ ಕವರ್ ಅಥವಾ ಬಾಳೆ ಎಲೆ ಯಾವುದ್ರಲ್ಲಾದರೂ ಮಾಡ್ಬೋದು, ಅಥವಾ ನೀವು ಹೋಳಿಗೆ ಮಾಡೋ ಹೋಳಿಗೆ ಕವರಲ್ಲಾದರೂ ಮಾಡ್ಬೋದು. ಒಂದು ಉಂಡೆ ಹಿಟ್ಟನ್ನು ತಗೊಳ್ಳೋಣ. ಇದಕ್ಕೆ ಸ್ವಲ್ಪ ಈ ರೀತಿಯಾಗಿ ಎಣ್ಣೆ ಹಚ್ಕೊಂಡು ಮೊದಲು ರೊಟ್ಟಿ ಮಾಡೋದಕ್ಕಿಂತ ಮುಂಚೆ ಈ ರೀತಿಯಾಗಿ ಚೆನ್ನಾಗಿ ನಾವು ಉಂಡೆ ಮಾಡಿ ಕೈನಲ್ಲಿ ಇಷ್ಟು ತಟ್ಕೊಂಡು ಇಟ್ಕೊಳ್ಬೇಕಾಗುತ್ತೆ. ನೀವು ಬಟರ್ ಪೇಪರ್ಗೂ ಕೂಡ ಸ್ವಲ್ಪ ಎಣ್ಣೆ ಹಚ್ಚಿರಿ. ನಿಧಾನವಾಗಿ ತಟ್ತಾ ಹೋಗಿ. ನೀವು ಇದನ್ನ ಪೂರಿ ಸೈಜ್ಗೆ ಬರೋವರೆಗೂ ಕೈನಲ್ಲೇ ತಟ್ಕೊಂಡ್ರೆ ಸಾಕು. ನೋಡಿ, ಈಗ ಈ ಸೈಜ್ಗೆ ಬಂದಿದೆ. ಈಗ ನಾನು ಲಟ್ಟಣಿಗೆಯಿಂದ ಲಟ್ಸೋದಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಲಟ್ಟಣಿಗೆಯಿಂದ ಲಟ್ಸೋದು ತುಂಬಾ ಸುಲಭ. ನೀವು ಎಷ್ಟು ತೆಳ್ಳಗೆ ಬೇಕಾದರೂ ಅಷ್ಟು ತೆಳ್ಳಗೆ ನೀವು ಲಟ್ಟಿಸ್ಕೊಳ್ಬೋದು. ಸೈಡಲ್ಲಿ ಏನಾದರೂ ಕ್ರ್ಯಾಕರ್ಸ್ ಆಯಿತು ಅಂದರೆ ಹಾಗೇನೆ ನೀವು ಕೈನಿಂದನೇ ಅಡ್ಜಸ್ಟ್ ಮಾಡ್ಕೊಳ್ಬೋದು. ತುಂಬಾ ಸುಲಭ ಇದು ಹರಿಯೋದೇ ಇಲ್ಲ. ತುಂಬಾ ಸುಲಭವಾಗಿ ಬರುತ್ತೆ. ಯಾಕೆಂದರೆ ಕೆಳಗಡೆ ಬಟರ್ ಪೇಪರ್ಗೂ ನಾವು ಎಣ್ಣೆ ಹಚ್ಚಿರ್ತೀವಿ. ಹಾಗಾಗಿ ಇದು ಹರಿಯೋದೇನೇ ಇಲ್ಲ. ತುಂಬ ಚೆನ್ನಾಗಿ ಬರುತ್ತೆ. ತುಂಬ ತೆಳ್ಳಗೆ ಕೂಡ ಬರುತ್ತೆ. ತುಂಬಾ ಕ್ರಿಸ್ಪಿಯಾಗಿ ಆಗುತ್ತೆ. ಆಗ ನೋಡಿ, ನಾನು ಈ ಸೈಜ್ಗೆ ಲಟ್ಸಿ ಇಟ್ಕೊಂಡು ಈಗ ನಾನು ಇದನ್ನ ತವಾ ಮೇಲೆ ಹಾಕೋಬೇಕು. ಹಾಗಾಗಿ ತವಾನ ಚೆನ್ನಾಗಿ ಬಿಸಿ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಚ್ಕೊಂಡಿದ್ದೀನಿ. ನೀವೇನಾದರೂ ಪ್ಲಾಸ್ಟಿಕ್ ಕವರ್ ಮೇಲೆ ಲಟ್ಟಿಸ್ಕೊಂಡಿದ್ರೆ ಅದನ್ನ ಈ ರೀತಿಯಾಗಿ ಕೈ ಮೇಲೆ ತಗೊಂಡ್ಬಿಡಿ. ರೊಟ್ಟಿಯನ್ನ ನಿಧಾನವಾಗಿ ನಾವು ಪ್ಲಾಸ್ಟಿಕ್ ಕವರ್ಗೂ ಎಣ್ಣೆ ಹಚ್ಚಿರ್ತೀವಲ್ಲ, ನಿಧಾನಕ್ಕೆ ಬಂದ್ಬಿಡುತ್ತೆ. ಕೈನಲ್ಲಿ ತಗೊಂಡು ನೀವು ತವಾ ಮೇಲೆ ಹಾಕೊಳ್ಬೋದು. ನೀವೇನಾದರೂ ಬಟರ್ ಪೇಪರ್ ಮೇಲೆ ಮಾಡಿದರೆ ಡೈರೆಕ್ಟಾಗಿ ಬಟರ್ ಪೇಪರ್ನ ತವಾ ಮೇಲೆ ಹಾಕಿ ನಿಧಾನವಾಗಿ ನಾವು ಬಟರ್ ಪೇಪರ್ನ ಎತ್ಬಿಟ್ರೆ ಆಗೋಯ್ತು. ಯಾಕೆಂದರೆ ಬಟರ್ ಪೇಪರ್ ಹೀಟ್ ರೆಸಿಸ್ಟೆಂಟ್ ಆಗಿರುತ್ತೆ, ಏನೂ ಆಗೋದಿಲ್ಲ. ಸುತ್ತ ಸ್ವಲ್ಪ ಎಣ್ಣೆ ಹಾಕೋಣ. ನೋಡಿ, ಸುತ್ತ ಈ ರೀತಿಯಾಗಿ ಗೋಲ್ಡನ್ ಕಲರ್ ಆಗಿದೆ ಅಂತ ಗೊತ್ತಾದ ತಕ್ಷಣ ನಾವು ಇನ್ನೊಂದು ಸೈಡ್ಗೆ ಫ್ಲಿಪ್ ಮಾಡ್ಕೊಳ್ಳೋಣ. ಒಂದು 2 ನಿಮಿಷ ಆಗುತ್ತೆ ಆ ಥರ ಆಗೋದಕ್ಕೆ. ಈಗ ಮತ್ತೆ ಬೇಕಿದ್ರೆ ನಿಮಗೆ ಕ್ರಿಸ್ಪಿನೆಸ್ ಜಾಸ್ತಿ ಬೇಕಿದ್ರೆ ಎಣ್ಣೆ ಹಾಕೊಳ್ಳಿ, ಇಲ್ಲಾಂದರೆ ಮತ್ತೆ ಎಣ್ಣೆ ಹಾಕೊಳ್ಳೋ ಅವಶ್ಯಕತೆ ಇಲ್ಲ. ಇದೇ ರೀತಿ 2 ಸೈಡ್ಗೂ ಕೂಡ ನಾವು ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ನೋಡಿ, ನಮ್ಮ ಸ್ಪೆಷಲ್ ರವೆ ರೊಟ್ಟಿ ರೆಡಿ ಆಗಿದೆ.
ಇದನ್ನು ನೀವು ಕಾಯಿ ಚಟ್ನಿ ಅಥವಾ ಟೊಮ್ಯಾಟೊ ಚಟ್ನಿ ಅಥವಾ ಕೆಂಪು ಮೆಣಸಿನ್ಕಾಯಿ ಚಟ್ನಿ ಜೊತೆ ತಿಂತಾಯಿದ್ರೆ ತುಂಬಾ ಚೆನ್ನಾಗಿರುತ್ತೆ. ನೋಡಿದ್ರಲ್ಲ ವೀಕ್ಷಕರೇ, ರವೆ ರೊಟ್ಟಿ ಮಾಡೋದು ಎಷ್ಟು ಸುಲಭ ಅಂತ. ನೀವು ಇದನ್ನು ಬಾಳೆ ಎಲೆ ಅಥವಾ ಹೋಳಿಗೆ ಕವರ್, ಪ್ಲಾಸ್ಟಿಕ್ ಕವರ್ ಯಾವುದ್ರಲ್ಲಾದರೂ ಮಾಡ್ಕೊಳ್ಬೋದು. ಇವತ್ತಿನ ಎರಡನೇ ರೆಸಿಪಿ ಗರಿ ಗರಿಯಾದಂತಹ ರವೆ ದೋಸೆ. ಇದನ್ನು ನಾವು ದಿಢೀರಾಗಿ ನಾವು ಹಿಟ್ಟನ್ನು ತಯಾರು ಮಾಡ್ಕೊಂಡು ನಾವು ದೋಸೆಯನ್ನು ಮಾಡ್ಕೊಳ್ಬೋದು. ತುಂಬಾ ಗರಿ ಗರಿಯಾಗಿ ತುಂಬ ಚೆನ್ನಾಗಾಗುತ್ತೆ. ಇದು ಫೇಲ್ ಆಗೋ ಚಾನ್ಸೇ ಇಲ್ಲ. ಬನ್ನಿ ದಿಢೀರಾಗಿ ಗರಿಗರಿಯಾಗಿ ಮಾಡೋವಂತಹ ಈ ರವೆ ದೋಸೆನ ಯಾವ ರೀತಿ ಮಾಡೋದಂತ ನಾವೀಗ ನೋಡ್ಕೊಳ್ಳೋಣ. ಈ ರವೆ ದೋಸೆ ಹಿಟ್ಟನ್ನು ಕಲಿಸ್ಕೊಳ್ಳೋದಕ್ಕೆ ನಾನೀಗ ಒಂದು ಪಾತ್ರೆಯನ್ನು ತಗೊಳ್ತಾ ಇದ್ದೀನಿ. ಈ ಪಾತ್ರೆಗೆ ನಾನೀಗ ಮೊದಲಿಗೆ 1 ಕಪ್ಪಷ್ಟು ಅಕ್ಕಿ ಹಿಟ್ಟನ್ನು ಹಾಕೊಳ್ತಾ ಇದ್ದೀನಿ. ನಾನು ಯಾವ ಕಪ್ಪಿಂದ ಅಕ್ಕಿ ಹಿಟ್ಟು ಹಾಕಿದ್ನಲ್ಲ ಅದೇ ಕಪ್ಪಿಂದ 1 ಕಪ್ಪಷ್ಟು ಮೈದಾ ಹಿಟ್ಟನ್ನು ಕೂಡ ಹಾಕೊಳ್ತಾ ಇದ್ದೀನಿ. ಮತ್ತು ಅದೇ ಕಪ್ಪಿನಿಂದ ನಾನು 1 ಕಪ್ಪಷ್ಟು ಚಿರೋಟಿ ರವೆಯನ್ನು ಹಾಕೊಂಡಿದ್ದೀನಿ. ಇದನ್ನು ಹುರಿದಿಲ್ಲ. ಈಗ ಇದಕ್ಕೆ 1 ಚಮಚದಷ್ಟು ನಾನು ಕಡಲೆ ಹಿಟ್ಟನ್ನು ಹಾಕೊಳ್ತಾ ಇದ್ದೀನಿ. ಕಡಲೆ ಹಿಟ್ಟನ್ನು ಹಾಕೊಳ್ಳೋದ್ರಿಂದ ದೋಸೆಗೆ ತುಂಬಾ ಒಳ್ಳೆ ಫ್ಲೇವರ್ ಬರುತ್ತೆ. 1 ಚಮಚದಷ್ಟು ತುರಿದಿಟ್ಕೊಂಡಿರುವಂತಹ ಶುಂಠಿಯನ್ನು ಹಾಕೊಂಡಿದ್ದೀನಿ. 1 ಚಮಚದಷ್ಟು ಸಣ್ಣದಾಗಿ ಹೆಚ್ಚಿರುವಂತಹ ಹಸಿಮೆಣಸಿನಕಾಯಿ, ಅರ್ಧ ಚಮಚದಷ್ಟು ನಾನು ಜೀರಿಗೆಯನ್ನು ಕೂಡ ಹಾಕೊಳ್ತಾ ಇದ್ದೀನಿ. 2 ಚಮಚದಷ್ಟು ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕೊಳ್ತಾ ಇದ್ದೀನಿ. ಒಂದು ಅರ್ಧ ಚಮಚದಷ್ಟು ಸಕ್ಕರೆ ಹಾಕೊಳ್ಳೋಣ. ಸಕ್ಕರೆ ಹಾಕೋದ್ರಿಂದ ದೋಸೆಯ ಬಣ್ಣ ತುಂಬಾ ಕೆಂಪಗೆ ತುಂಬ ಚೆನ್ನಾಗಿ ಬರುತ್ತೆ. ಉಪ್ಪನ್ನು ನಾನು ಆಮೇಲೆ ಹಾಕೊಳ್ತೀನಿ. ಈಗ ಈ 1 ಚಮಚದಿಂದ ಎಲ್ಲ ಡ್ರೈ ಇಂಗ್ರೀಡಿಯೆಂಟ್ಸ್ಗಳನ್ನ ನಾನು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಎಲ್ಲದನ್ನು ಮಿಕ್ಸ್ ಮಾಡ್ಕೊಂಡ್ಮೇಲೆ ಇದಕ್ಕೆ ನಾನು 1 ಗ್ಲಾಸ್ ಅಷ್ಟು ನಾನು ನೀರನ್ನು ಹಾಕೊಳ್ತಾ ಇದ್ದೀನಿ. 1 ಗ್ಲಾಸ್ ನೀರನ್ನು ಹಾಕಿ ಎಲ್ಲ ಹಿಟ್ಟುಗಳನ್ನ ನಾವು ಚೆನ್ನಾಗಿ ಗಂಟಿಲ್ಲದ ರೀತಿಯಲ್ಲಿ 1-2 ನಿಮಿಷ ಟೈಮ್ ತಗೊಂಡು ಆರಾಮವಾಗಿ ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ಹಿಟ್ಟು ಸ್ವಲ್ಪ ಗಟ್ಟಿನೇ ಇರಲಿ, ನಮಗೆ ಮೊದಲಿಗೆ ಗಂಟೆಲ್ಲ ಹೋಗಬೇಕು. ಹಾಗಾಗಿ ಕೇವಲ 1 ಗ್ಲಾಸ್ ಅಷ್ಟು ನೀರನ್ನು ಹಾಕಿ ನಾನು ಎಲ್ಲ ಗಂಟುಗಳನ್ನ ನಾನು ಒಡ್ಕೊಳ್ತಾ ಇದ್ದೀನಿ. ನೋಡಿ, ಈಗ ಎಲ್ಲ ಗಂಟು ಹೋಗಿದೆ. ಹಿಟ್ಟು ತುಂಬ ಚೆನ್ನಾಗಿ ನಾನು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ಹಿಟ್ಟು ತುಂಬಾ ಗಟ್ಟಿಯಾಗಿದೆ. ಹಾಗಾಗಿ ನಾನು ಇದಕ್ಕೆ ಇನ್ನೂ 1 ಗ್ಲಾಸ್ ಅಷ್ಟು ನೀರನ್ನು ಹಾಕೊಳ್ತಾ ಇದ್ದೀನಿ. 1 ಗ್ಲಾಸ್ ಅಷ್ಟು ನೀರನ್ನು ಹಾಕಿದ್ಮೇಲೆ ಒಂದ್ಸಲ ಮಿಕ್ಸ್ ಮಾಡಿ ಇದರ ಕನ್ಸಿಸ್ಟೆನ್ಸಿಯನ್ನು ಚೆಕ್ ಮಾಡಿ. ಈಗಲೂ ಕೂಡ ಸ್ವಲ್ಪ ಗಟ್ಟಿ ಅನ್ನಿಸ್ತಿದೆ. ಹಾಗಾಗಿ ಇನ್ನೂ 1 ಗ್ಲಾಸ್ ಅಷ್ಟು ನಾನು ನೀರನ್ನು ಹಾಕೊಳ್ತಿದ್ದೀನಿ. ನಮಗೆ ಇದು ಯಾವ ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕಂದ್ರೆ, ನೀವು ಮಜ್ಜಿಗೆ ಮಾಡ್ಕೊಳ್ತೀರಲ್ಲ ಆ ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕು. ಮಜ್ಜಿಗೆ ಕನ್ಸಿಸ್ಟೆನ್ಸಿನೇ ಇದರ ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿ. ಒಂದ್ಸಲ ಇದು ಮಜ್ಜಿಗೆ ಕನ್ಸಿಸ್ಟೆನ್ಸಿಗೆ ಬಂದಿದೆ ಅಂತ ಗೊತ್ತಾದರೆ ನೀವು ಇದನ್ನು 20 ನಿಮಿಷಗಳ ಕಾಲ ನೆನೆಯೋದಕ್ಕೆ ಇಡ್ಬೋದು. 20 ನಿಮಿಷ ಹಾಗೆ ಬಿಟ್ಬಿಡೋಣ. ಈಗ 20 ನಿಮಿಷಗಳ ಕಾಲ ಆಗಿದೆ. ನೋಡೋಣ ಹಿಟ್ಟು ಯಾವ ರೀತಿಯಾಗಿ ಆಗಿದೆ ಅಂತ. ರವೆ ಎಲ್ಲ ಸ್ವಲ್ಪ ನೀರನ್ನು ಅಬ್ಸಾರ್ಬ್ ಮಾಡ್ಕೊಂಡಿರುತ್ತಲ್ಲ, ಹಾಗಾಗಿ ಹಿಟ್ಟು ಸ್ವಲ್ಪ ಗಟ್ಟಿಯಾಗಿರುತ್ತೆ. ಮೊದಲಿಗಿಂತ ಮಜ್ಜಿಗೆಗಿಂತ ಸ್ವಲ್ಪ ಗಟ್ಟಿಯಾಗಿರುತ್ತೆ. ನೋಡಿ, ನೀವೇ ನೋಡ್ಬೋದು, ಸ್ವಲ್ಪ ಗಟ್ಟಿಯಾಗಿದೆ. ಇದು ನಮಗೆ ದೋಸೆಗೆ ಬೇಕಾಗಿರೋಂಥ ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿ. ಹಾಗಾಗಿ ನಾವು 20 ನಿಮಿಷ ನೆನೆಯೋದಕ್ಕೆ ಬಿಡಬೇಕು. ಆವಾಗಲೇ ನಮಗೆ ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿ ಸಿಗುತ್ತೆ. ಈಗ ನಾನು ಕೊನೆಗೆ ಒಂದು ಅರ್ಧ ಚಮಚದಷ್ಟು ಉಪ್ಪನ್ನು ಹಾಕೊಳ್ತಾ ಇದ್ದೀನಿ. ಉಪ್ಪನ್ನು ಹಾಕಿದ್ಮೇಲೆ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ನಾನು ಒಂದು ತವಾನ ತೊಗೊಂಡಿದ್ದೀನಿ. ತವಾ ಪೂರ್ತಿಯಾಗಿ ಬಿಸಿ ಆಗಿದೆ. ಇದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಚ್ಕೊಂಡಿದ್ದೀನಿ. ಈಗ ನಾನು ದೋಸೆನ, ನೀವು ನೀರು ದೋಸೆ ಮಾಡುವಾಗ ಯಾವ ರೀತಿಯಾಗಿ ಹಿಟ್ಟನ್ನು ರ್ಯಾಂಡಮ್ ಆಗಿ ಹಾಕ್ತಿರಲ್ಲ ಅದೇ ರೀತಿಯಾಗಿ ಈ ದೋಸೆಗೂ ಕೂಡ ರ್ಯಾಂಡಮ್ ಆಗಿ ಹಾಕೊಳ್ಳಿ. ಎಲ್ಲೆಲ್ಲಿ ಗ್ಯಾಪ್ ಇದೆ ಅಲ್ಲಲ್ಲಿ ಸ್ವಲ್ಪ ಹಿಟ್ಟನ್ನು ಹಾಕೊಳ್ಳಿ. ತುಂಬಾ ಗರಿ ಗರಿಯಾಗಿ ಬರುತ್ತೆ ತೆಳ್ಳಗಿನ ದೋಸೆ ಹಾಕ್ಕೊಂಡ್ರೆ. ದೋಸೆ ಹಾಕಿ 1 ನಿಮಿಷ ಆದಮೇಲೆ ಸುತ್ತ ಸ್ವಲ್ಪ ಎಣ್ಣೆ ಹಾಕೊಳ್ಳಿ. ಆಗ ಕ್ರಿಸ್ಪಿಯಾಗಿ ಬೇಯೋದಕ್ಕೆ ಸಹಾಯ ಆಗುತ್ತೆ. ನೋಡಿ, ನಿಮಗೆ ಸುತ್ತ ಗೋಲ್ಡನ್ ಕಲರ್ ಕಾಣಬೇಕು, ಅಲ್ಲಿವರೆಗೆ ಬೇಯಿಸ್ಕೊಳ್ಳಿ. 2-3 ನಿಮಿಷಗಳ ಕಾಲ ಆದಮೇಲೆ ಈ ದೋಸೆ ನಮಗೆ ಸುತ್ತ ಗೋಲ್ಡನ್ ಬ್ರೌನ್ ಕಲರ್ ಬಂದಿರೋದು ಕಾಣುತ್ತೆ. ಇದು ಬಂದಿದ ತಕ್ಷಣ ನೀವು ಎತ್ತೋದು ಬೇಡ. ಅದು ಸ್ವಲ್ಪ ಡಾರ್ಕ್ ಕಲರ್ ಆಗೋವರೆಗೂ ನಾವು ವೇಟ್ ಮಾಡೋಣ. ಮತ್ತೆ 2 ನಿಮಿಷ ಲೋ ಫ್ಲೇಮ್ನಲ್ಲಿ ಬೇಯಿಸ್ಕೊಳ್ಳಿ. ನಿಮಗೆ ಗೋಲ್ಡನ್ ಬ್ರೌನ್ ಕಲರ್ ಕಂಡ ಮೇಲೆ ಗ್ಯಾಸ್ ಫ್ಲೇಮ್ನ ಲೋ ಮಾಡಿಬಿಡಿ. ಯಾಕೆಂದರೆ ಇನ್ನೂ ಸ್ವಲ್ಪ ಕ್ರಿಸ್ಪಿ ಆಗಲಿ, ಇನ್ನೂ ಸ್ವಲ್ಪ ಡಾರ್ಕ್ ಕಲರ್ ಬಂದರೆ ಚೆನ್ನಾಗಿರುತ್ತೆ. ಈಗ ಸುತ್ತ ನಮಗೆ ಬೇಕಾಗಿರೋಂಥ ಗೋಲ್ಡನ್ ಬ್ರೌನ್ ಕಲರ್ ಬಂದಿದೆ. ಈಗ ನಾನು ನಿಧಾನವಾಗಿ ದೋಸೆಯನ್ನು ತೆಗಿತಾ ಇದ್ದೀನಿ. ನೋಡಿ, ದೋಸೆ ತೆಗೆಯುವಾಗಲೇ ಗೊತ್ತಾಗುತ್ತೆ ದೋಸೆ ಎಷ್ಟು ಗರಿಗರಿಯಾಗಿದೆ ಅಂತ. ಪ್ರತಿ ದೋಸೆ ಕೂಡ ಇಷ್ಟೇ ಗರಿಗರಿಯಾಗಿರುತ್ತೆ, ಫೇಲ್ ಆಗೋ ಚಾನ್ಸೇ ಇಲ್ಲ. ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ನೋಡಿ. ಮನೆಯಲ್ಲಿರೋ ಮಕ್ಕಳು ಹಾಗೆ ದೊಡ್ಡವರು ಎಲ್ಲರೂ ಕೂಡ ಇಷ್ಟಪಡ್ತಾರೆ. ಇದನ್ನು ನೀವು ಕಾಯಿ ಚಟ್ನಿ ಜೊತೆ ಅಥವಾ ಯಾವುದಾದ್ರೂ ಸಾಗು, ಕುರ್ಮಾ ಯಾವುದ್ರ ಜೊತೆಗಾದ್ರೂ ನೀವು ಸರ್ವ್ ಮಾಡ್ಬೋದು. ತುಂಬಾ ಆರೋಗ್ಯಕರವಾದಂತಹ ತಿಂಡಿನ ಇನ್ಸ್ಟೆಂಟಾಗೆ ಎಷ್ಟು ಸುಲಭವಾಗಿ ಮಾಡ್ಕೊಳ್ಬೋದಲ್ಲ. ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ.
ಇವತ್ತಿನ ಮೂರನೇ ರೆಸಿಪಿ ರವೆ ಪರೋಟ. ಪ್ರತಿದಿನ ಅದೇ ಚಪಾತಿ ರೊಟ್ಟಿನ ತಿಂದು ನಿಮಗೂ ಬೋರ್ ಆಗಿರುತ್ತೆ ಅಲ್ವಾ? ಹಾಗಾಗಿ ನಾನಿವತ್ತು ಒಂದು ಹೊಸ ರುಚಿನ ತೋರಿಸ್ತಾ ಇದ್ದೀನಿ. ಅದೇ ರವಾ ಪರೋಟ. ಇದು ಹೋಳಿಗೆಗಿಂತನೂ ಮೃದುವಾಗಿ ತುಂಬಾನೇ ರುಚಿಯಾಗಿರುತ್ತೆ. ಮಾಡೋದಕ್ಕೆ ಕೂಡ ತುಂಬಾನೇ ಸುಲಭ. ಚಪಾತಿಗಿಂತನೂ ಕೂಡ ಸುಲಭವಾಗಿ ಮಾಡಬಹುದು. ಇದನ್ನ ನೀವು ಯಾವುದಾದ್ರೂ ಗ್ರೇವಿ, ಕುರ್ಮಾ ಅಥವಾ ನಾನ್ ವೆಜ್ ಕರಿಗಳ ಜೊತೆ ತಿನ್ನೋದಕ್ಕೆ ತುಂಬಾನೇ ಚೆನ್ನಾಗಿರುತ್ತೆ. ಬನ್ನಿ ಈ ರವಾ ಪರೋಟನ ಯಾವ ರೀತಿ ಮಾಡ್ಕೊಳ್ಳೋದಂತ ನೋಡ್ಕೊಳ್ಳೋಣ. ಮೊದಲಿಗೆ ನಾನು ಒಂದು ಮಿಕ್ಸರ್ ಜಾರ್ನ ತಗೊಂಡಿದ್ದೀನಿ. ಈ ಮಿಕ್ಸರ್ ಜಾರ್ಗೆ ನಾನು 1 ಕಪ್ ಅಷ್ಟು ಉಪ್ಪಿಟ್ಟಿನ ರವೆ ತಗೊಂಡಿದ್ದೀನಿ. ನಿಮ್ಮ ಹತ್ರ ಚಿರೋಟಿ ರವೆ ಇದ್ರೆ ಈ ರೀತಿ ಗ್ರೈಂಡ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇದನ್ನ ನಾನು 30 ಸೆಕೆಂಡ್ಗಳ ಕಾಲ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ. ಇದು ಉಪ್ಪಿಟ್ಟು ರವೆ ಮಾತ್ರ ಈ ರೀತಿಯಾಗಿ ಗ್ರೈಂಡ್ ಮಾಡ್ಕೊಳ್ಬೇಕು. ನೋಡಿ, ಸ್ವಲ್ಪ 30 ಸೆಕೆಂಡ್ ಗ್ರೈಂಡ್ ಮಾಡಿದ್ರೆ ಸಾಕು. ಈಗ ನಾನು ಒಂದು ಕಡಾಯಿನ ತಗೊಳ್ತಾ ಇದ್ದೀನಿ. ಕಡಾಯಿಗೆ ನಾನು ಯಾವ ಕಪ್ನಿಂದ ರವೆ ಹಾಕಿದ್ನಲ್ಲ ಅದೇ ಕಪ್ನಿಂದ ನಾನು 2 ಕಪ್ ಅಷ್ಟು ನೀರನ್ನು ಹಾಕೊಳ್ತಾ ಇದ್ದೀನಿ. 1 ಕಪ್ ರವೆಗೆ 2 ಕಪ್ ನೀರು. ಇದನ್ನ ಕುದಿ ಬರೋವರೆಗೂ ನಾವು ಕಾಯಬೇಕು. ನೋಡಿ, ಈಗ ಕುದಿಲಿಕ್ಕೆ ಸ್ಟಾರ್ಟ್ ಆಗಿದೆ. ಈಗ ನಾವು ನಿಧಾನವಾಗಿ ಗ್ರೈಂಡ್ ಮಾಡ್ಕೊಂಡಿರುವಂತಹ ರವೆನ ನಿಧಾನವಾಗಿ ಹಾಕಿ ಇನ್ನೊಂದು ಕೈಯಿಂದ ನಾವು ಒಂದು ಸ್ಪೂನಿಂದ ನಾವು ಮಿಕ್ಸ್ ಮಾಡ್ತಾನೆ ಇರಬೇಕು. ನಿಧಾನವಾಗಿ ಹಾಕೊಳ್ಳಿ. ಗಂಟು ಆಗದಲೇ ಇರೋ ರೀತಿಯಲ್ಲಿ ನಾವು ಇದನ್ನ ಹಾಕೊಳ್ಬೇಕಾಗುತ್ತೆ. ನಾರ್ಮಲ್ ನೀವು ಉಪ್ಪಿಟ್ಟಿಗೆ ಯಾವ ರೀತಿ ರವೆ ಹಾಕ್ತಿರೋ ಅದೇ ಥರ ಹಾಕ್ಕೊಳ್ಳಿ. ಇದನ್ನ ಸ್ವಲ್ಪ ಗಟ್ಟಿ ಆಗೋವರೆಗೂ ನಾವು ಸ್ವಲ್ಪ ಮಿಕ್ಸ್ ಮಾಡ್ತಾನೆ ಇರಬೇಕಾಗುತ್ತೆ. ಒಂದು 2-3 ನಿಮಿಷದಲ್ಲೇ ಇದು ಪೂರ್ತಿಯಾಗಿ ಗಟ್ಟಿ ಆಗಿಬಿಡುತ್ತೆ. ನೋಡಿ, ಈ ರೀತಿ ಗಟ್ಟಿಯಾಗಿ ಆದಾಗ ನಾವು ಇದನ್ನ ಗ್ಯಾಸ್ ಫ್ಲೇಮ್ನ ಆಫ್ ಮಾಡ್ಕೊಂಡ್ಬಿಡ್ಬೇಕು. ಈಗ ನಾವು ಇದನ್ನ ಒಂದು ಅಗಲವಾಗಿರೋ ಬೌಲ್ಗೆ ಹಾಕೊಳ್ತಾ ಇದ್ದೀನಿ. ಈಗ ಇದನ್ನ ಸ್ವಲ್ಪ ಸ್ಪ್ರೆಡ್ ಮಾಡ್ಕೊಂಡ್ಬಿಡೋಣ. ಒಂದು 2 ನಿಮಿಷ ಸ್ವಲ್ಪ ತಣ್ಣಗಾಗಬೇಕು. ನೋಡಿ, ಈಗ 2 ನಿಮಿಷಗಳ ಕಾಲ ಆಗಿದೆ. ಸ್ವಲ್ಪ ಮಟ್ಟಿಗೆ ತಣ್ಣಗಾಗಿದೆ. ಈಗ ನಾನು 1 ಕಪ್ ಅಷ್ಟು ಮೈದಾ ಹಿಟ್ಟನ್ನು ತಗೊಳ್ತಾ ಇದ್ದೀನಿ. ನಾನು 1 ಕಪ್ ರವೆ ಹಾಕಿರೋದ್ರಿಂದ 1 ಕಪ್ ಮೈದಾ ಹಿಟ್ಟು. ಇದನ್ನ ಸ್ವಲ್ಪನೇ ಹಾಕೊಂಡು ನಾವೀಗ ನಾದ್ಕೊಳ್ಬೇಕು. ಸ್ವಲ್ಪ ಕೈಗೆ ಬಿಸಿ ಅನ್ಸಿದ್ರೆ ಕೈಗೆ ಸ್ವಲ್ಪ ನೀರನ್ನು ಹಚ್ಕೊಂಡು ನಾದ್ಕೊಳ್ಳಿ. ಸ್ವಲ್ಪ ಬಿಸಿ ಇರುವಾಗ್ಲೇ ನಾದ್ಕೋಬೇಕು, ಆವಾಗಲೇ ಚೆನ್ನಾಗಿ ನಾದಬಹುದು. ಸ್ವಲ್ಪನೇ ಹಾಕೊಂತ ನೀವು ನಾರ್ಮಲಿ ಚಪಾತಿ ಹಿಟ್ಟನ್ನ ಯಾವ ರೀತಿ ಹದವಾಗಿ ನಾದ್ತಿರಲ್ಲ ಅದೇ ಹದಕ್ಕೆ ಇದನ್ನ ನಾದ್ಕೊಂಬಿಡಿ. ನೋಡಿ, ಈಗ ಪೂರ್ತಿ ಮೈದಾ ಹಿಟ್ಟನ್ನ ಹಾಕೊಂಡಿದ್ದೀನಿ. ಹಿಟ್ಟು ಕೂಡ ನಮಗೆ ಪರೋಟ ಮಾಡೋದಕ್ಕೆ ಬೇಕಾಗಿರೋ ಹದದಲ್ಲಿ ರೆಡಿ ಆಗ್ತಾ ಇದೆ. ಪೂರ್ತಿ ನಾದಿದ್ಮೇಲೆ ಈ ರೀತಿ ಸ್ವಲ್ಪ ಪ್ರೆಸ್ ಮಾಡಬೇಕಾಗುತ್ತೆ. ಈ ರೀತಿ ಫೋಲ್ಡ್ ಮಾಡಿ ಒಂದು 5 ನಿಮಿಷಗಳ ಕಾಲ ನಾದ್ಕೊಳ್ಳಿ. ಈ ರೀತಿ ನಾದೋದ್ರಿಂದ ಹಿಟ್ಟಲ್ಲಿ ನಾವು ಪರೋಟ ಮಾಡುವಾಗ ಯಾವುದೇ ರೀತಿ ಕ್ರ್ಯಾಕ್ಸ್ ಬರೋದಿಲ್ಲ. ನೋಡಿ, ಎಷ್ಟು ಸಾಫ್ಟ್ ಆಗಿದೆ. ಈಗ ನಾವಿದನ್ನ 10 ನಿಮಿಷಗಳ ಕಾಲ ನೆನೆಯೋದಕ್ಕೆ ಇಟ್ಟರೆ ಸಾಕು. ಈಗ 10 ನಿಮಿಷಗಳ ಕಾಲ ಆಗಿದೆ. ಹಿಟ್ಟು ಚೆನ್ನಾಗಿ ನೆಂದಿದೆ. ಈಗ ನಾವು ಪರೋಟ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಬಹುದು. ನಾನು ಪರೋಟ ಮಾಡೋದಕ್ಕೆ ಎಷ್ಟು ಬೇಕೋ ಅಷ್ಟು ಹಿಟ್ಟನ್ನು ತಗೊಳ್ತಾ ಇದ್ದೀನಿ. ನೀವು ಚಿಕ್ಕದು ಮಾಡೋದಾದರೆ ಸ್ವಲ್ಪನೇ ತಗೊಳ್ಳಿ. ನೋಡಿ, ನಾನು ಇಷ್ಟು ತಗೊಂಡಿದ್ದೀನಿ. ಈಗ ಸ್ವಲ್ಪ ಮನೆಗೇನೆ ನಾನು ಸ್ವಲ್ಪ ಎಣ್ಣೆನ ಹಚ್ಕೊಂಡು ಈ ರೀತಿ ನಾದ್ಕೊಳ್ತಾ ಇದ್ದೀನಿ. ಈ ರೀತಿ ಪರೋಟ ಮಾಡೋದಕ್ಕಿಂತ ಮುಂಚೆ ಏನಕ್ಕೆ ನಾದ್ಕೊಳ್ಬೇಕಂದ್ರೆ ರವೆಯಲ್ಲಿ ಏನಾದರೂ ಸ್ವಲ್ಪ ಸಣ್ಣ ಗಂಟುಗಳೇನಾದರೂ ಆಗಿದ್ರೆ ಅದೆಲ್ಲ ಹೋಗ್ಬಿಡುತ್ತೆ. ಹಾಗಾಗಿ ಈ ರೀತಿ ನಾದ್ಕೊಂಡ್ಮೇಲೆ ಇದನ್ನ ಸ್ವಲ್ಪ ಮೈದಾ ಹಿಟ್ಟು ಹಚ್ಕೊಂಡು, ಮನೆಗೂ ಕೂಡ ಸ್ವಲ್ಪ ಮೈದಾ ಹಿಟ್ಟು ಹಚ್ಕೊಳ್ಳಿ. ನಾರ್ಮಲಾಗಿ ನೀವು ಯಾವ ರೀತಿ ಚಪಾತಿ ಒತ್ತುತ್ತೀರಲ್ಲ ಅದೇ ರೀತಿ ಚಪಾತಿ ಮಾಡ್ಕೊಳ್ಳಿ. ಸ್ವಲ್ಪನೂ ಕಷ್ಟ ಆಗೋದಿಲ್ಲ, ಮತ್ತು ಮನೆಗೂ ಕೂಡ ಸ್ವಲ್ಪನೂ ಅಂಟೋದಿಲ್ಲ. ತುಂಬ ಸುಲಭವಾಗಿ ಮಾಡ್ಕೊಳ್ಬಹುದು ಇದನ್ನ. ನಿಮಗೆ ಈ ಪರೋಟ ಎಷ್ಟು ದೊಡ್ಡದು ಅಥವಾ ಎಷ್ಟು ತೆಳ್ಳಗೆ ಬೇಕಾದರೂ ನೀವು ಲಟ್ಟಿಸ್ಕೊಳ್ಬಹುದು. ಸ್ವಲ್ಪನೂ ಕಷ್ಟ ಆಗೋದಿಲ್ಲ. ನೋಡಿ, ಈಗ ನಾನು ಈ ಸೈಜ್ಗೆ ನಾನು ಲಟ್ಟಿಸಿ ಇಟ್ಕೊಂಡಿದ್ದೀನಿ. ನೋಡಿ, ಎತ್ತೋದು ಕೂಡ ಎಷ್ಟು ಸುಲಭ ಅಂತ. ಈಗ ಒಂದು ತವಾಗೆ ನಾನು ಸ್ವಲ್ಪ ತುಪ್ಪನ ಸವರ್ಕೊಳ್ತಾ ಇದ್ದೀನಿ. ತುಪ್ಪನೇ ಏನಿಲ್ಲ, ಎಣ್ಣೆ ಕೂಡ ಸವರ್ಕೊಳ್ಬಹುದು. ಈಗ ಈ ಲಟ್ಟಿಸಿ ಇಟ್ಕೊಂಡಿರೋಂತಹ ರವಾ ಪರೋಟನ ಇದ್ರ ಮೇಲೆ ಹಾಕ್ಕೊಳ್ತಾ ಇದ್ದೀನಿ. ಮೇಲೆ ಸ್ವಲ್ಪ ತುಪ್ಪ ಸವರ್ಕೊಳ್ಳೋಣ. ತುಪ್ಪ ಸವರಿದ್ರೆ ರುಚಿ ತುಂಬ ಚೆನ್ನಾಗಿರುತ್ತೆ ಪರೋಟಾಗೆ. ಹಾಗಾಗಿ ನಾನು ತುಪ್ಪ ಹಾಕ್ಕೊಂಡು ಬೇಯಿಸ್ಕೊಳ್ತಾ ಇದ್ದೀನಿ. ನೀವು ಬೇಕಿದ್ರೆ ಎಣ್ಣೆ ಕೂಡ ಹಾಕ್ಕೊಳ್ಬಹುದು. ಒಂದು ಸೈಡ್ ಬೆಂದ್ಮೇಲೆ ಇದನ್ನ ಇನ್ನೊಂದು ಸೈಡ್ಗೆ ಫ್ಲಿಪ್ ಮಾಡ್ಕೊಳ್ಳೋಣ. ಈ ಸೈಡ್ಗೂ ಕೂಡ ಸ್ವಲ್ಪ ತುಪ್ಪ ಸವರ್ಕೊಳ್ಳೋಣ. ನೋಡಿ, ಎಷ್ಟು ಚೆನ್ನಾಗಿ ಕೆಂಪಗೆ ರೋಸ್ಟ್ ಆಗಿ ಬೇಯ್ತಾ ಇದೆ.
ಎಷ್ಟು ಸುಲಭ ಅಲ್ಲ ಈ ರವಾ ಪರೋಟ ಮಾಡೋದು. ಇದನ್ನ ನೀವು ಏನಾದರೂ ನಿಮ್ಮ ಮನೇಲಿ ಒಂದ್ಸಲ ಟ್ರೈ ಮಾಡಿದ್ರೆ ಎಲ್ಲರೂ ಮತ್ತೆ ಮತ್ತೆ ಮಾಡು ಅಂತ ನಿಮಗೆ ರಿಕ್ವೆಸ್ಟ್ ಮಾಡ್ಕೊಳ್ತಾರೆ, ಅಷ್ಟು ಚೆನ್ನಾಗಿರುತ್ತೆ ಇದು. ನೋಡಿ ಈಗ ನಮ್ಮ ಪರೋಟ ಆಲ್ಮೋಸ್ಟ್ ರೆಡಿ ಆಗಿದೆ. ಇದನ್ನ ನಾನೀಗ ಒಂದು ಪ್ಲೇಟ್ಗೆ ಹಾಕೊಳ್ತಾ ಇದ್ದೀನಿ. ನೋಡಿ ಇದೇ ರೀತಿ ನೀವು ಎಲ್ಲ ಪರೋಟಗಳನ್ನ ನೀವು ಮಾಡ್ಕೊಂಡ್ಬಿಡ್ಬಹುದು. ಇದನ್ನ ನೀವು ಯಾವುದಾದ್ರೂ ಆಯಿತು, ಒಂದು ಗ್ರೇವಿ, ಗೊಜ್ಜು, ಕುರ್ಮಾ, ಯಾವುದಾದ್ರೂ ನಾನ್ ವೆಜ್ ಕರಿಗಳ ಜೊತೆ ನೀವು ತಿಂತಾ ಇದ್ರೆ ಆ ರುಚಿನೇ ಬೇರೆ. ನೋಡಿ ಎಷ್ಟು ಸಾಫ್ಟಾಗಿ ಆಗಿದೆ ಅಂತ. ನಿಮ್ಗೆಲ್ಲರಿಗೂ ನನ್ನ ರವಾ ಪರೋಟ ರೆಸಿಪಿ ಇಷ್ಟ ಆಗಿದ್ರೆ ಪ್ರಿಯಾಸ್ ರುಚಿ ಚಾನಲ್ಗೆ ಲೈಕ್ ಮಾಡಿ, ನಮ್ಮ ಚಾನಲ್ಗೆ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಇವತ್ತಿನ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.